ಸೊ ಇಷ್ಟೇ ನಾನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿ ಕುಂತಿದ್ದೆ ಇಲ್ಲ ಆಟೋನಾಗ. ಸೊ ನೋಡಿರಿ ಯಾವ ಥರ ಆಗ್ಯದ ನಕ್ಕ ಹೊಂಟಿತ್ತು. ಸೊ ಆಚೆ ಕಡೆ ನೋಡಿರಿ ಯಾವ ಥರ ಗ್ರೀನ್ ಆಗಿ ಅರೆ ಅದೇ ಅಂತಂತ ಅನ್ಸ್ಲತ್ತಿತ್ತು. ಹಾಗಾಗಿ ಜಾಲಿ ಆಗಿ ಹೋಗ್ದಂಗೆ ಅನ್ಸುತ್ತೆ. ಸೊ ನೋಡಿ ಯಾವ ಥರ ಗ್ರೀನರಿ ಅನ್ಸುತ್ತೆ ಮತ್ತು ಜನರು ಹೆಂಗಿದ್ದರು ಅಂತ. ಸೊ ಇಲ್ಲಿ ನೋಡಿರಿ ಯಾವ ಥರ ಜಾಮ್ ಆಗಿತ್ತು ರೋಡ್ ನೋಡಿರಿ. ಸಿಕ್ಕಾಪಟ್ಟೆ ಎಲ್ಲ ತೋಲು ಹೋಗೋದು ಜಾಗನೇ ಇಲ್ಲ ಅಂದಂಗೆ. ಚಿಕ್ಕಳು ಕೂಡ ನೋಡಿರಿ ಯಾವ ಥರ ಹೋಗ್ತಾರೆ ಮನೆಗೆ ಅಲ್ರಿ. ನೆನಪತ್ತು ನಮ್ಮ ಸಾಲಿನಾಗೆ ನಾವು ಹಿಂಗೆ ಹೋಗ್ತದೆ ನಡ್ಕೊತ ಬರೋದು ನಡ್ಕೊತ ಹೋಗೋದು. ನಮ್ಮ ಮಮ್ಮಿ ನಡ್ಕೊತ ಬರೋದು ಮಾಡೋದು ನೆನಪು ಬರ್ತಿತ್ತು ಇದು ನೋಡಿದ್ರೆ ನೋಡಿರಿ. ಸೊ ಇದಾದ್ಮೇಲೆ ಇಲ್ಲಿ ನೋಡಿರಿ ವಿಠ್ಠಲ್ ಮಂದಿರ ಬಲ್ಲಿ ಬಂದಿದ್ದೆ. ಇಲ್ಲಿ ನೋಡಿರಿ ಆ ಜನ ಕುಂತದಂತ ಆ ಸಲ ಹೋಗೋಕ್ಕಾಗಿಲ್ಲ. ಸೊ ಹೊರಗಿಂದ ಶೂಟ್ ಮಾಡಿ ತೋರಿಸ್ಲತ್ತೀನಿ ಯಾವ ಥರ ಅಂತ. ಇವತ್ತು ಡೋರ್ ಓಪನ್ ಆಗಿತ್ತು. ಸೊ ದರ್ಶನ ಮಾಡಿರಿ ಕೂಡ. ಸೊ ಇದಾದ್ಮೇಲೆ ನಾನು ಇಲ್ಲಿ ಬಾಯ್ ವಾಕ್ ಮಾಡ್ಕೊತ ಹೋಗ್ಲತ್ತಿದ್ದೆ ಅಮ್ಮನ ಜೋಡಿ. ಸೊ ನೋಡಿರಿ ಬಾಯ್ ಮಾಡ್ಕೊತ ಮಾರ್ಕೆಟ್ ತನಕ ಬಂದೆ. ಇಲ್ಲಿ ನೋಡ್ರಿ ಹೆಂಗಿದೆ ಜನ ಹೆಂಗೆ ತಿರುಗಾಡ್ತಾರಂತ. ಸ್ವೀಟ್ ಅವು ಎಲ್ಲ ಹಿಡ್ಕೊಂಡು ದುಕಾನ್ ಎಲ್ಲ ಅವ ಇಲ್ಲಿ ಹಣ್ಣು ಹಂಪಲ್ ತೊಗೊಳ್ ನೋಡಿರಿ. ಅಲ್ಲೊಂದು ನಾಯಿ ಇತ್ತು, ಪ್ರೆಗ್ನೆಂಟ್ ಆಗಿದ್ದ ನಾಯಿ. ಸೊ ಆ ರೋಡ್ ಕಡೆಗೆ ನಿಂತಿತ್ತು ನೋಡಿರಿ ಎಷ್ಟು ಮುದ್ದಾಗಿ ಕಾಣಿಸ್ಲತ್ತದಂತ. ಸೊ ಇದಾದ್ಮೇಲೆ ಕೈಯಲ್ಲಿ ನೋಡಿರಿ ಮತ್ತು ನಾನು ನಡ್ಕೊತ ಬಾಯ್ ವಾಕ್ ಮಾಡ್ಕೊತ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೋತಿಲ್ಲ ನೋಡಿರಿ. ಜಾಲಿ ಅನ್ಸ್ಲತ್ತಿತ್ತು ನನಗಂತೂ. ಸೊ ಇಲ್ಲಿ ನೋಡಿರಿ ಡಾಗೇಶ್ ಬಾಯ್ ನಡ್ಲತ್ತಿದ್ರು. ಸೊ ಅದ್ರ ಮುಂದೆ ನಮ್ಮ ಗೌ ಮಾತೆಯನ್ನು ಕೂಡ ನಡ್ಲತ್ತಿದ್ರು. ಸೊ ಅವ್ರದ್ದು ಕ್ಲೋಸಪ್ಪನ್ನು ತೋರಿಸ್ತೀನಿ ನೋಡಿರಿ. ಯಾವ ಥರ ಕ್ಯೂಟ್ ಮುದ್ದಾಗಿ ಕಾಣತ್ತಿದ್ದು ಅಂತ. ಸೊ ಆಯ್ ಮಾಡಿ. ಸೊ ಅದಾದ್ಮೇಲೆ ಮತ್ತೆ ಬಾಯಿ ಮಾಡ್ಕೋತ ಹಿಂಗೆ ನಡ್ಕೋತ ಸ್ವಲ್ಪ ಹೆಲ್ತ್ನೂ ಕೂಡ ಚೆನ್ನಾಗಿರ್ತದೆ. ನಡ್ಕೋತ ಹೋಗಿ ಅಪೋಲೋ ಕಡೆಗೆ ಹೋಗಿದೆ. ಅಪೋಲೋನಾಗ ಸ್ವಲ್ಪ ನನಗೆ ಒಂದು ಮೆಡಿಸಿನ್ ತೊಗೊಳಕ್ಕೆ ಹೋಗಿದೆ. ಸೊ ಆ ಸಲಾಗೆ ನಾ ಈ ರೋಡ್ ಕ್ರಾಸ್ ಮಾಡ್ಕೋತ ನೋಡ್ರಿ ಅಪೋಲೋ ಹಾಸ್ಪಿಟಲ್ ಕಡೆ ಬಂದೆ. ಮೆಡಿಕಲ್ ಶಾಪ್ ಅದು ನೋಡಿರಿ. ಇದಾದ್ಮೇಲೆ ನಾನು ಆಟೋ ಒಳಗೆ ಕುಂತಿದ್ದೆ ಮನೆಗೆ ಹೋಗ್ಲಾಕ. ಸೊ ನೋಡಿರಿ ಯಾವ ಥರ ಕಾಣಿಸ್ತದೆ ಅಂತಂತ ರೋಡ್ ಫುಲ್ ಹಾಯಾಗಿ ಯಾರು ಇಲ್ಲ ಅಂತ ಟೆನ್ಷನ್ ಆಗ್ಲಾರ್ದೆ ಚಲೋ ನಡ್ಕೊತ ಹೋಗ್ಬೇಕಂತ ಅನಿಸಿತ್ತು. ಬಟ್ ಏನು ಮಾಡಿ ಲೇಟ್ ಆಯ್ತದಂತ ಸೊ ರಿಕ್ಷಾಯಿಂದ ಹೋಗ್ತಾಯಿದ್ದೆ ಮನೆಗೆ. ಸೊ ನೋಡಿರಿ ಯಾವ ಥರ ಅನ್ಸ್ಲತ್ತಿತ್ತು ಅಂತ. ಜನ ಕೂಡ ಬೈಕ್ನಾಗ ಕೂತ್ಕೊಳತ್ತ. ನಾನು ಮಾಸ್ಕ್ ತಕ್ಕೊತ್ ಕುಂತಿದ್ದೆ. ಆಮೇಲೆ ಆಚೆ ಕಡೆ ಹೋಗ್ಬಿಟ್ಟೆ ಮಾಸ್ಕ್ ಹಾಕೊಂಡು ಕಂಪಲ್ಸರಿ ಹೋಗಬೇಕು ಅಂತ. ಸೊ ನೋಡಿರಿ ಯಾವ ಥರ ಗಾಳಿ ಬೀಸ್ಲತ್ತಿತ್ತು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ಸ್ಲತ್ತಿತ್ತು. ಹೊರಗೆ ಕೂಡ ಆಚೆ ತಂಪು ಗಾಳಿ ಬೀಸ್ಲತ್ತಂತ. ಅದಕ್ಕೆ ನಾನು ನೋಡಿರಿ ಹೊರಗಡೆ ಹೆಂಗಿದೆ ಅಂತ. ಸೊ ಇದಾದ್ಮೇಲೆ ಎಲ್ಲ ನೋಡಿರಿ ಸನ್ಸೆಟ್ ಕೂಡ ತೋರಿಸ್ತೀನಿ. ಇಲ್ಲ ನೋಡಿರಿ ಸನ್ಸೆಟ್ ಹೆಂಗೆ ಕಾಣತ್ತಿದ್ದೆ ಅಂತ ನೋಡಿರಿ. ಸನ್ಸೆಟ್ ಫುಲ್ ಚೆನ್ನಾಗಿ ಕಾಣಿಸ್ಲತ್ತಿತ್ತು ನೋಡಿರಿ. ನನಗಂತೂ ಯಾವಾಗಾರೆ ನಾ ಆಟೋನಾಗ ಇಲ್ಲಿ ಬೈಕ್ನಾಗ ಕುಂತಾಗ ಸನ್ಸೆಟ್ ಮೂಮೆಂಟ್ ನೋಡ್ಬೇಕಂದ್ರೆ ನಾ ಸೀದಾ ಒಂದು ರೌಂಡಾಗಿ ನೋಡ್ಬಾರ್ದು ನೋಡ್ರಿ. ಆ ಥರ ಕಾಣಿಸ್ಲತ್ತಿತ್ತು ಸೀನ್ ಇದು ನೋಡಿದ್ರೆ. ಸೊ ಅದಾದ್ಮೇಲೆ ಎಲ್ಲ ನೋಡಿರಿ ಯಾವ ಥರ ಜನ ಇಲ್ಲಿದ್ದರು ಅಂತ ಹೆಂಗೆ ತಿರುಗಾಡತ್ತಾರ ಅಂತ. ಸೊ ಅದಾದ್ಮೇಲೆ ಕೈ ನೋಡಿರಿ ಆಚೆ ಕೂಡ ನೋಡಿರಿ ಎಷ್ಟು ಥರ ಗ್ರೀನರಿ ಅದಂಥದ್ದು ಸಿಕ್ಕಾಪಟ್ಟೆ ನೋಡಿರಿ ಯಾವ ಥರ ವೆದರ್ ಕಾಣಿಸ್ಲಾತೈತಿ ಅಂತ ಹೊರಗೆ ನನಗಂತೂ ಫುಲ್. ಸೊ ಎಲ್ಲ ನೋಡಿರಿ ನಮ್ಮ ರಾಕಿ ಬಾಯ್ ಹೊಡ್ಲಾತಿದ್ರು ಯಾಕೆ 5-6 ದಿನದಿಂದ ವೀಡಿಯೋ ಹಾಕಿಲ್ಲ ಅಂತಂತ. ಸೊ ನೋಡಿರಿ ಅವ್ರು ಕೋಪದ ಬಂದಾಗ ನಂಗೆ ಹೆಂಗೆ ಹೊಡಿಲಾತನ ವೀಡಿಯೋನ ಕರ್ಕೊಲ್ಲ ನನಗೆ ಹೋಗಿ ಇಂಥ ಜನ ಎಲ್ಲಿ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಕರ್ಕೊಲ್ಲ ವೀಡಿಯೋನ ಹೋಗಕ್ಕೆ ಕರ್ಕೊಂಡು ನಿನ್ನ ವೀಡಿಯೋನ ಏನಂದು ಮಾತಾಡ್ತಾರಲ್ಲ ಯಾರಿಗೆ ಮಾತಾಡ್ತದ್ರೆ ಅದ್ರಾಗ ಯಾರೂ ಇಲ್ಲ. ನಿಮ್ಮ ಮಮ್ಮಿ ಇಲ್ಲ ನಿಮ್ಮ ಪಪ್ಪ ಇಲ್ಲ ಅದ್ರಾಗ ಯಾರಿಗೆ ಮಾತಾಡ್ತೀನಿ ಇಂಥ ಕುರಿ ನೋಡಿದ್ರೆ ಯಾರ ಮನುಷ್ಯರು ಹೆಂಗಾರ ಕುರಿ ಹೆಂಗಾರ ನೋಡ ಕರ್ಕೊಲ್ಲ ನಿನ್ನ ವಿಡಿಯೋನಾಗ ಆಕಿ ಭೀ ಕರ್ಕೊಲ್ಲ ನಮ್ಮ ಅವನು ಕರ್ಕೊಲ್ಲ ನಿನ್ನ ವಿಡಿಯೋನಾಗ ಹೋಗಿ ನೀ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಹೋಗಿ ನೀ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೋಗಿ ನೀ ಮನೆ ಬಿಟ್ಟು ಹೋಗಿ ನೀ ಮನೆ ಬಿಟ್ಟು
ಕಸ್ ಇಲ್ಲ ನಿಮ್ಮ ಮನೆಗೆ ಅವ್ರ ಅವನ ಮನೆಗೆ ಬಿಟ್ಟವ ಯಾವ ಹ್ಞೂ ಅವ್ರ ಆಯಿ ಎಲ್ಲಿರ್ತಾ ಅಲ್ಲಿ ಬಿಟ್ಟವ ಅವ ಮನೆಗೆ. ಡೀಸೆಂಟ್ ಅನ್ನತ್ತೀರಿ, ಡೀಸೆಂಟ್ ಇಲ್ಲ ಬಾ ಬದ್ಮಾಶನ ಏ ಬಾ 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 ನೋಡಿ. ಬಾ 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 ಹಾಯ್ ಬಾಯ್ ಕೊಡು, ಬಾ 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 ಹಾಯ್ ಬಾಯ್ ಕೊಡು ಕಾಳು. ಬಾ ರಾಕಿ ಬಾರಕ್ಕೆ ಚಾಕಿ ಆಯ್ತು, ಕೆಲಸ ಮುಗೀತು ಓದು ನಾವು. ಒಂದು ಹಾಕಡ್ ಬಿಡು ಏ ಹಾಕಡ್ ಟೈಮ್ ಮುಂದೆ ಮಾತಾಡಿ ಏನು ಮಾತಾಡೋ. ನೀನು ವೀಡಿಯೋನೇ ಅಪ್ಲೋಡ್ ಮಾಡಲ್ಲ, ಮಂದಿಗೆ ತೋರ್ಸಲ್ಲ, ನಿನ್ನ ಮುಖನೇ ತೋರ್ಸಲ್ಲ, ನೀ ಚಲೋ ಇಲ್ಲ ಅಂತ. ಅವ್ರ ವೀಡಿಯೋ ನನ್ನ ವೀಡಿಯೋ ವೈರಲ್ ಆಗಲ್ಲ ನಿನ್ನ ಕಾಲಾಗ. ನಿನ್ನ ಕಾಲಾಗ ನನ್ನ ವೀಡಿಯೋ ವೈರಲ್ ಆಗಲ್ಲ. ಹೊಟ್ಟೆ ವೈರಲ್ ಆಗಲ್ಲ ವೀಡಿಯೋ ನಂದು. ಸಾಕು ಮಾಡಲ್ಲ ಮನುಷ್ಯನೇ ನಿನ್ನಾಗ ಬರ ಇಲ್ಲ. ಮಮ್ಮಿ ವೀಡಿಯೋ ಮಾಡ್ಕೊಳತ್ತ ಯಾವ ಹಾಕೊಂಬೇಡ ವೀಡಿಯೋ ಬೇಡ ಬೇಡ ಬೇಡಲ್ಲತ್ತಾರ ವೀಡಿಯೋ ಹಾಕೋದು. ನೀ ಭಾಳ ಬದ್ಮಾಶ್ ಆಗಿದಂತ ಈ ಸರಿ ವೀಡಿಯೋ ಹಾಕೊಲ್ಲತ್ತದ ಮಮ್ಮಿ. ಒಂದು 4 ದಿನದ ವೀಡಿಯೋ ಹಾಕಿಲ್ಲ ಅಂತ ನೋಡಿ ಹಂಗೆ ಮಾಡ್ತದ. ಕೈ ಬೈತಿಲ್ಲತ್ತದ ನಾಷ್ಟಕ್ಕೆ ಮಾಡ್ದ ಏತವ ಆಯ್ತಾ ಸಾಕಿಲ್ಲ. ನೋಡ್ದಿ ಕುರಿಗಳು ಬಿಟ್ರೆ ಏನು ನಡ್ದದ ಈಗ ಮೊಬೈಲ್ ಇದ್ರಾಗ ಬರ್ತೀನಂತ ವಿಡಿಯೋನಾಗ ನೋಡ್ಲಕ್ಕ. ಹೊರಗಿನ ಬೆದರ್ ಕೂಡ ನೋಡ್ರಿ ಹೆಂಗದಂತ. ಪಕ್ಷಿನ ಈ ಟೈಮಿಗೆ ಬರಬೇಕು. ಮೂವಿನಾಗ ಹೆಂಗೆ ಕಾಣತ್ತ ಹಂಗೆ ಕಾಣತ್ತ ನೋಡಿ ಈ ಟೈಮಿಗೆ ಅಂದ್ಮೇಲೆ ನೋಡ್ರಿ ಈ ಥರ ನಾವು ಆಚೆ ಬಂದು ಕೂರ್ತಿರ್ತಾ ನಮ್ಮ ಮಮ್ಮಿ ಸನ್ಸೆಟ್ ನೋಡಕ್ಕಿಲ್ಲ ನೋಡ್ರಿ. ಕುರಿ ನಂಗೆ ಜೊತೆ ಆಟ ಆಡ್ತದೆ. ಅವನಿಗೆ ವೀಡಿಯೋ ಮಾಡಿಲ್ಲ ಅಂತಂತು ಅವ್ನ ಜೊತೆ ವೀಡಿಯೋ ಮಾಡಿಲ್ಲ ಅಂತ ಅದಕ್ಕೆ ಅವ್ನು ಕೋಪಿಸ್ಕೊಂಡು ನನ್ನ ಜೊತೆ ಮಾತೇ ಆಡೋದು. ಅದಕ್ಕೆ ವೀಡಿಯೋ ಮಾಡಿ ಶೂಟ್ ಮಾಡಂತ ನಾನು ಏನು ಬೆನ್ನೆ ಹತ್ತಾನ ಹೊಡಿಲ್ಲ. ಸೊ ಅದಕ್ಕೆ ಅದಕ್ಕಿಂತ ಮುಂಚೆನೇ ನಾನು ಏನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ಯಾಕಂದ್ರೆ ಸ್ಟಮಕ್ ಫುಲ್ ಪೇನ್ ಆಗತ್ತಿತ್ತು. ಪೇನ್ ಆಗಿದ್ದಕ್ಕೆ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಆಚೆ ಕಡೆಯಿಂದ ಊಟ ಗೀಟ ತಿನ್ನೋದು ಬಂದ್ ಮಾಡಿರಿ, ಏನು ಅವಾಯ್ಡ್ ಮಾಡೋದು ಮಾಡಿರಿ, ಸ್ನ್ಯಾಕ್ಸ್ ನಮ್ಕಿನ ತಿನ್ನೋದು ಅವೆಲ್ಲ ಬಂದ್ ಮಾಡಂತಿದ್ರು. ಸೊ ಅದಕ್ಕೆ ನಾನು ಆಚೆ ಕಡೆ ತಿನ್ನೋದು ಬಂದೆ. ಸೊ ಆ ಡಾಕ್ಟ್ರ್ ಬೇರೆ ಯಾರೂ ಇಲ್ಲ, ನಮ್ಮ ಅಮ್ಮವ್ರು ಅಂದಿದ್ರು. ಹಾಸ್ಪಿಟಲ್ಗೆ ಹೋದ್ಮೇಲೆ ಅವ್ರ ಭೀ ಅಂದರು ಮಮ್ಮಿ ಏನು ನಮ್ಕಿನ ಫುಡ್ ಅವು ಇವು ಏನು ತಿನ್ಬೇಡ ಅವಾಯ್ಡ್ ಮಾಡೋದಿದ್ರು. ಸೊ ಆಲ್ಮೋಸ್ಟ್ ಈಗೆಲ್ಲ ಪ್ಯಾಕೇಜ್ ಬಂತದಂಗೆ. ಸೊ ಹೆಲ್ತಿ ಫುಡ್ ಡಯಟ್ ತಿಳ್ಸ್ಬೋದು ಅಷ್ಟೇ. ಸೊ ಅದಾದ್ಮೇಲೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ಕೋತೀರ್ರಿ, ಎಲ್ಲರೂ ಖುಷಿನಾಗಿರ್ರಿ, ನಕ್ಕೊತಾ ಇರ್ರಿ. ಸೊ ಬ್ಲಾಗ್ ಇಷ್ಟ ಆಯ್ತಾನೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು.